ಗಮನಿಸಿ, ಹುಬ್ಳಿ ಜಂಕ್ಷನ್ನಿಂದ ಹೊಸಪೇಟೆ, ಗೊಂದಗಲ್, ಕನಂಬೂರು, ರೇಣಿಗುಂಟ ಮೂಲಕ ಚೆನ್ನೈ ಸೆಂಟ್ರಲ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವೀಗ ಟ್ರೈನಲ್ಲಿದ್ದೀವಿ, ತಿರುಪತಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಟ್ರೈನ್ ಬಂದಿದೆ. ಸೊ 8ಗೆಲ್ಲ ರೀಚ್ ಆಗ್ತೀವಿ. ಅಂದರೆ ತಿರುಪತಿಗೆಲ್ಲ ರೇಣಿಗುಂಟಾಗ, ಅಲ್ಲಿಂದ ತಿರುಪತಿಗೆ ಬಸ್ಸಲ್ಲಾದರೂ ಟ್ರೈನ್ ಏನು ಸಿಕ್ಕಿದ್ರೆ ಅದರಲ್ಲಿ ಹೋಗೋದು. ಸಿಹಿ ಟ್ರೈನು ರಿಸರ್ವ್ ಮಾಡಿಸಿರೋದ್ರಿಂದ ಟೆನ್ಷನ್ ಇಲ್ಲ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ನಾನು ಸಿಹಿ ಸಿಹಿ ನಮ್ಮ ಹುಡುಗಿ ಫ್ಯಾನ್ಸ್. ಸಿಹಿ ಅಲ್ಲೋಡೆ ಹುಡುಗಿ ಮಕ್ಕೊಂಬಿಡ್ತಾಗ್ಲೇ. ಚೈತ್ರ ಸಿಕ್ಕಿದ್ರೆ ಸಾಕಂತೀಯಲ್ಲ, ನೀನು ವಾಯ್ಸ ಕೇಳಿಸೋದು ಫಸ್ಟ್ ಏನೋ ಹೇಳ್ತಾಳೆ ನೋಡ್ರಿ ನಮ್ಮ ಮಟ್ಟಿಗೆ. ಹೇಳು. ಏನು ಗೊತ್ತಾ, ಜಾಗ ಸಿಕ್ಕರೆ ನಿದ್ದೆ ಮಾಡೋದು ನಂಬರ್ 1 ಅಂದರೆ ನಮ್ಮ ಅತ್ತಿಗೇನೆ. ಫಸ್ಟು ನಿದ್ದೆ ಮಾಡೋದು. ನಿದ್ದೆ ಗೈಸ್, ಫಸ್ಟ್ ನಿದ್ದೆ ಇಂಪಾರ್ಟೆಂಟ್. ನಿದ್ದೆ ಆದಮೇಲೆ ಎಲ್ಲ, ಹೌದಾ? ನಿದ್ದೆ ಚೆನ್ನಾಗಿ ಮಾಡಿದ್ರೆ ಫ್ರೆಶ್ ಆಗಿರ್ತೀವಿ. ಅಲ್ಲಿ ಯಾರ್ದೋ ಕೈ ಕಾಣಿಸ್ತೈತೆ ನೋಡಿ, ಯಾವುದೋ ಚಿಕ್ಕ ಕೈ ಕಾಣಿಸ್ತೈತೆ. ಎದ್ದು ಬಿಡ್ತು ಬೆಕ್ಕು, ಚಿಕ್ಕ ಬೆಕ್ಕು. ಹಾಯ್ ನೆನ್ಸ್ಕೊಂಡ್ಲು. ಗೈಸ್ ಬ್ರಷ್ ಮಾಡೋಕೆ ಬಂದಿದ್ದೀವಿ. ನಿದ್ದೆ ಹೆಂಗೆ ಬಂತಮ್ಮ? ಒಂದು ಸ್ವಲ್ಪ ಕೂಡ ಎದ್ದಿಲ್ಲ, ಫುಲ್ ಆರಾಮ್ ನಿದ್ದೆ ಹೊಡೆದು ಬಿಟ್ಟಾಳ ಚೈತ್ರ. ನೋಡ್ರೆ ನಮ್ಮ ಸಿಹಿ ಎದ್ದೇಳೋದು ಮಕ್ಕಳದ ನಿದ್ದೆನೇ ಸರಿಗಾಗಿಲ್ಲ. ನಿದ್ದೆ ಬೇಸ್ ಅಂತ ಸಿಹಿಯಲ್ಲಿ ನಿದ್ದೆ ಮಾಡೋದು ಬರೀ ಎದ್ದೇಳೋದೇ ಆಗೈತೆ ಕತೆ. ಸುಳ್ಳು ಹೇಳ್ಬೇಡ, ಆರಾಮಾಗಿ ಮಕ್ಕಂಡಿಗೆ. ನೀನಂತೂ ಆರಾಮ್ ಮಕ್ಕಂಡಿರ್ತೀವಿ ಬಿಡು. ಯಮ್ಮ, ನಿನ್ನಂತ ಸುಳ್ಬುರ್ಕಿನ್ ನಾನು ಎಲ್ಲೆಲ್ಲೇ ನೋಡಿಲ್ಲ. ಚೈತ್ರ ಬ್ಯಾಲೆನ್ಸ್ ಎಷ್ಟೈತಮ್ಮ? ದುಡಿತದಾಳಲ್ಲ, ಎಷ್ಟೈತೆ ಅಂತ ಕ್ಯೂರಿಯಾಸಿಟಿ. 450 ರೂಪಾಯಿ ಐತೆ. ಕಂಗ್ರ್ಯಾಚುಲೇಷನ್ಸ್. 45,000. 200.84. ಶಬ್ಬಾಷ್. ತಿರುಪತಿಗೆ ಶಾಪಿಂಗ್ ಎಲ್ಲ ನಿಂದೆ ಹಂಗಾದ್ರೆ? ಅಲ್ಲ, ತಿಂಗಳಿಗೆ ಎಷ್ಟು ಬರ್ತತೆ ನಿಂದು? 18,000 ಬರ್ತತೆ, 20,000 ಬರ್ತತೆ. ಅದ್ರಾಗ ಎಷ್ಟು ಇಟ್ಕೊಂಡಿಗೆ? ನಿನ್ನ ಮಕ್ಕಕ್ಕೆ ಏನಪ್ಪಿ ನಿನ್ನ ಹತ್ರ ಇರುತ್ತಾ? ನನ್ನ ಹತ್ರ ಇರಲ್ಲ, ಅಕೌಂಟ್ನಾಗ ಇರ್ತೈತೆ. ಅದೇ ಅಕೌಂಟ್ ನಿನ್ನ ಹತ್ರ ಇರುತ್ತಾ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಅಣ್ಣಿಗೆ ಹೋಗುತ್ತದೆ. ಅದೇ 1 ತಿಂಗಳಾಗೆ ಖಾಲಿ ಆಗುತ್ತೆ. ಅಂದರೆ ಗೋಲ್ಡಿಗೆ ಕಟ್ತಾ ಇರುತ್ತೆ ನಮ್ಮ ಹುಡುಗಿ. ಸೇವಿಂಗ್ ಫಾರ್ ಫ್ಯೂಚರ್. ಈ ಬ್ಯಾಗು ಬಿಟ್ಟು ಬಂದ್ಬಿಟ್ಟಿದ್ವಿ ಗೈಸ್. ಅಣ್ಣ ಬಂದು ತಂದ್ಕೊಟ್ಟು. ಇದ್ರಾಗ ಆಧಾರ್ ಕಾರ್ಡ್ಗಳು, ಫೋನ್ಗಳು ಎಲ್ಲ ಇದ್ರಾಗೆ ಇರೋದು. ಟಿಕೆಟ್, ದರ್ಶನ ಟಿಕೆಟ್ ಎಲ್ಲ ಇದರಲ್ಲೇ ಇರೋದು. ವೆಂಕಟಗಿರಿ, ಬೆಂಗಳೂರು, ಗೂಡೂರು is arriving shortly on platform number 4. ಗೈಸ್, ಈಗ ನಾವು ರೇಣಿಗುಂಟದಿಂದ ತಿರುಪತಿಗೆ ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಸೊ ಅದರಲ್ಲಿ ಹೋಗ್ತಾ ಇದ್ದೀವಿ. ಚಿಟ್ಟಿ ಗೊಂಬೆ
ಮಕ್ಕಂಬಿಟ್ಟಾಳೆ ಹಾಕಿರ ಗೈಸ್. ಅರ್ಧ ಜನ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ, ಇನ್ನು ಅರ್ಧ ಜನ ನಾವು ಅಷ್ಟು 5 ಜನ ಮೆಟ್ಲು ನಡ್ಕೊಂಡು ಹೋಗ್ತೀವಿ, ಗುಡ್ಡ ಎಕ್ತೀವಿ. ಇನ್ನು ಕೆಲವರು ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಸಿ ಶಾಕ್ನಾಗ ನೋಡ್ತಾಳೆ ಎಲ್ಲಿ ಹೋಗ್ತದಾರ ಓವರ್ ಅಂತ. ನೀನಮ್ಮ ನಮ್ಮ ಸಿಹಿ ಡ್ರೆಸ್ಸು ಎಷ್ಟು ನೀಟ್ ಐತೆ, ಗುಡ್ಡ ಎಕ್ಕಷ್ಟಿಗೆಲ್ಲ ಕೆಂಪಗ. ಈ ಸಲ ನಮ್ಮ ಸಿಹಿ ಎಲ್ಲೋ ಆ್ಯಂಡ್ ರೆಡ್ ಆಗ್ತದೆ, ಎಲ್ಲೋ ಆ್ಯಂಡ್ ರೆಡ್. ಹೋದ್ಸಲ ಕೂಡ ಎಕ್ಕಿರ್ಲಿಕ್ಕೆ ಎಲ್ಲ ಚಿರೋ ಇಡ್ಲಿ ತಗೊಂಡಿದ್ದೀನಿ. ನಮ್ಮ ಸಿಹಿ ದೋಸೆ ಚೆನ್ನಾಯ್ತಾ ಟೇಸ್ಟು? ನನಗೆ ಇಡ್ಲಿ ಒಂದೇ ಇಷ್ಟ, ಇಡ್ಲಿ ನೂಡಲ್ಸ್. ಸಿಹಿ ಚೆನ್ನಾಯ್ತು, ಬೇಸಾಯ್ತಾ? ಬೇಸಿಲ್ಲಂತೆ. ಬೇಸಾಯ್ತಾ? ಅಮ್ಮ ಗೈಸ್, ನಾವೀಗ ಬೂಸ್ಟ್ ತಗೊತಾ ಇದ್ದೀವಿ. ಇಲ್ಲಿ ತಿರುಪತಿಯಲ್ಲಿ ಫೇಮಸ್ ಇವಾಗ ಕಾಯಿ ತಗೊಂಡ್ವಿ, ಕಾಯಿ ತಗೊಂಡು ಹೋಗ್ತಾ ಇದ್ದೀವಿ. ನೋಡಿ ಯಾರ್ಯಾರು ಹೋಗ್ತಾ ಇದ್ದೀವಿ ಸ್ಟೆಪ್ಸ್ ಹತ್ತಿ. ಎಲ್ಲ ತಿಕ್ಕಲ್ ಮಾಡ್ತಿದ್ದಾಳೆ ನಮ್ಮ ಸಿ. ಹಿಂಗೆ ಹಾಕಂದ್ರೆ ಆಗ್ತಿಲ್ಲ. ಯೋಚನೆ ಚಿರೋ ಇಷ್ಟ ಹಾಕೋದು ಯಾರಿಗೂ ಕೊಡಲ್ಲ, ಜೋಬಾಗ ಹಾಕ್ಬಿಡಂತೆ ನಾನು. ದರ್ಶನದ ಟೈಮಲ್ಲಿ ಜನ ಇರ್ತಾರೆ. ದಿಸ್ ಈಸ್ ಮೈ ಮಾಮ. ಗೋವಿಂದ. ಗೈಸ್, ಗುಡ್ಡ ಎಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಸಿಹಿ ಎಕ್ಕತ್ತ. ಸಿಹಿ ಗುಡ್ಡ ಎಕ್ತೀಯನಮ್ಮ? ಗುಡ್ಡ ಎಕ್ತೀಯಾ? ಅಪ್ಪ ಅಪ್ಪ ಹಂಗ ಹಂಗೆ ಎಕ್ತೀಯಾ? ಹಂಗೆ ಎಕ್ತಾರಂತೆ ಗುಡ್ಡ. ಇವಾಗ ಟೈಮ್ ಬಂದು ಎಷ್ಟಾಗೈತೆ? 10:30. 10 ಗಂಟೆ. ನಾವು 1 ಗಂಟೆಗೆಲ್ಲ ಎಕ್ತೀವಿ ಅಂತ ಅಂದ್ಕೊಂಡಿವಿ. ಇನ್ನು ಈ ಹುಡುಗರನ್ನ ಕರ್ಕೊಂಡು ಎಕ್ಕೋದೇ ದೊಡ್ಡ ಕತೆ ನಮ್ಮದು. ಏನಮ್ಮದು? ಕೊಡ್ಗ ಹಣ್ಣು ಕೊಡು. ಇಲ್ಲ ಗೋವಿಂದ. ಆಂಜನೇಯನ ಅಪೋಸಿಟ್ಟು ಬೇಲ್ ತಿಂತಾ ಇದ್ದೀವಿ ಗೈಸ್. ಇಲ್ಲಿ ಚೆನ್ನಾಗಿರುತ್ತಂತೆ, ಅದಕ್ಕೆ ಇಲ್ಲೇ ತಿನ್ನೋಣ ಅಂತ ಅಲ್ಲಿಂದ ಅಂದ್ಕೊಂಡು ಬಂದೀವಿ. ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಿದೆ ಅಂತ. ಗೈಸ್, ಈಗ ಆಂಜನೇಯನ ಹತ್ರ ಬಂದಿದ್ದೀವಿ. ಒಳಗೆ ಅಲೋ ಇಲ್ಲ, ಏನೋ ರಿಪೇರಿ ಮಾಡ್ತಾ ಇದ್ದಾರೆ. ಸೊ ಒಳಗಡೆ ಅಲೋ ಇಲ್ಲ, ಬೀಗ ಹಾಕ್ಬಿಟ್ಟಾರ. ಇಲ್ಲಿಂದಾನೆ ನಮಸ್ಕಾರ ಮಾಡ್ಕೊಂಡ್ಬಿಟ್ರಿ ಗೈಸ್. ಗೈಸ್, ಲಾಸ್ಟ್ ಟೈಮು ನಾವು ಬಂದಾಗ ಇಲ್ಲಿ ಕೆಳಗೆ ಇಳಿದು ಹೋಗ್ಬೇಕಿತ್ತು. ಬಟ್ ಈಗ ಬ್ರಿಡ್ಜ್ ಕಟ್ಟಿದ್ದಾರೆ, ಮೇಲಿಂದಾನೇ ಹೋಗೋದು. ಚೆನ್ನಾಗಿ ಮಾಡ್ಯಾರ ಈ ಸಲ ಎಲ್ಲ. ಅವಾಗ ಹಿಂಗೆ ಹೋಗ್ಬೇಕಿತ್ತು,
ಕೆಳಗೆ ಹೋಗ್ಬೇಕಿತ್ತು. ಬಟ್ ರೋಡ್ ಕ್ರಾಸ್ ಮಾಡಬೇಕಿತ್ತು. ಚಿಕ್ಕ ಹುಡುಗರಿಗೆ ಅದು ಪ್ರಾಬ್ಲಮ್ ಆಗ್ತಿತ್ತು, ಬಸ್ಗಳು ಜಾಸ್ತಿ ಓಡಾಡ್ತಾವಲ್ಲ. ಇವಾಗ ಚೆನ್ನಾಗಿ ಮಾಡ್ಯಾರ. ಅಲ್ಲಿ ರೋಡ್ ಕ್ರಾಸ್ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಈ ರೀತಿ ಕೆಳಗ ಅಲ್ಲಿಂದ ಬರ್ತಿದ್ವಾ, ಬಂದು ಈ ಕಡೆ ರೋಡು ಜಾಯ್ನ್ ಆಗಬೇಕಿತ್ತು, ಇಲ್ಲಿಗೆ ಜಾಯ್ನ್ ಆಗಬೇಕಿತ್ತು. ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಿದ್ವು, ಪ್ರಾಬ್ಲಮ್ ಆಗ್ತಿತ್ತು ಹೋಗೋರಿಗೆ. ಸೊ ಅದಕ್ಕೆ ಇವಾಗ ಚೆನ್ನಾಗಿ ಮಾಡ್ಯಾರ. ಹಿಂಗೆ ಮಂಜು ನೋಡ್ರಿ ಗೈಸ್, ಇವಾಗ 1 ಆಗೈತೆ, ಮಧ್ಯಾಹ್ನ 1:15 ಆಗೈತೆ ಅಂತ. ಆದರೂ ಎಷ್ಟು ಮಂಜು, ಏನೇನೇ ಕಾಣಿಸ್ತಿಲ್ಲ. ನ್ಯೂಸ್ನಲ್ಲೆಲ್ಲ ನೋಡಿದ್ವಿ, ಫುಲ್ ಮಂಜು ಐತೆ, ಗುಡಿನೇ ಕಾಣಿಸ್ತಿಲ್ಲ ಅಂತ. ಇವಾಗ ರಿಯಲ್ ಆಗಿ ನೋಡ್ತಾ ಇದ್ವಿ. ಗೈಸ್, ಈ ನೀರು ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ, ಬಟ್ ಬರ್ತಿದಾವೆ. ಎಲ್ಲಿಂದ ಬರ್ತಾವ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಚೆನ್ನಾಗೈತೆ ಫೋಟೋಸ್ ತಗೊಳಕ್ಕೆ. ತಕ್ಕೊಳ್ರಿ, ಗಾಡಿಗಳು ಮಸ್ತ್ ಓಡಾಡ್ತಾವ, ಹಂಗೆ ಮುದ್ಕೊಂಡು ಹೋಗ್ತಾವ. ಇಲ್ಲೊಂದೇ ವ್ಯವಸ್ಥೆ ಚೆನ್ನಾಗಿ ಮಾಡಿಲ್ಲ ಗೈಸ್. ಗಾಡಿಗಳಂತೂ ಫುಲ್ ಬರ್ತದವೆ. ನಾವು ಅದ್ರ ಪಕ್ಕದಲ್ಲೇ ಹೋಗ್ತಾ ಇದೀವಿ. ಮಾಗಳು ನೀರು ಬರ್ತಿದಾವಲ್ಲ, ಅವೆಲ್ಲ ಕೆಳಗೆ ರಚ್ಚ ಸಣ್ಣಗ. ಇಲ್ಲಿ ಗೊಬ್ಬರ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಗೊಬ್ಬರ ಕೆಳಗಡೆ ಇಳಿವಾಗ ಗೈಸ್, ಅದು ನೋಡಿ ಹಂಗಿಳಿದು ಹೆಂಗ್ ಮಾಡ್ಯಾರೋ ದಾರಿ. ಸೀರಿಯಸ್ಲಿ ಯಪ್ಪ, ದೊಡ್ಡ ತಲೆ. ನಮ್ಮ ಅತ್ತಿಗೆಗೆ ಅಂತ ತಲೆ ಇಲ್ಲ, ಅಂತ ತಲೆ ಇದ್ದಿದ್ರೆ ಎಲ್ಲೋ ಇರ್ತಿದ್ಲು. ಕವಿ ಇದು ಕರೆಂಟಿನ ಲೈನ್ಗಳು, ಎಲೆಕ್ಟ್ರಿಕಲ್ ಲೈನ್ಸ್. ಯಾವ್ದು ಗ್ಯಾಪ್ ಇರೋದಾ? ಗ್ಯಾಪ್ ಇರೋದೆಲ್ಲ ಲೈನ್ಸ್. ಗ್ಯಾಪ್ ಅದೇ ಗ್ಯಾಪ್ ಎದಕ್ಕೈತಂದ್ರೆ ಲೈನ್ಗೆ ಯಾವ ಮರಗಳು ಅಡ್ಡ ಬಂದು ಏನಾಗೋ ಫಾಲ್ಟ್ ಆಗ್ಬಾರ್ದು ಅಂತ ಸುತ್ತ ಜಂಗಲ್ ಕಟಿಂಗ್ ಮಾಡ್ತಿರ್ತಾರೆ. ಓಕೆ, ಅದಕ್ಕೆ ಅಷ್ಟು ನೀಟಾಗೈತೆ. ಇವರು ಸ್ವಲ್ಪ ಕರೆಂಟ್ ಅವರಲ್ಲ, ಅದಕ್ಕೆ ಹೇಳ್ತಾರೆ. ಇವ್ರು ಕರೆಂಟ್ ಅವರಲ್ಲ, ಅದಕ್ಕೆ ಹೇಳ್ತಿದ್ದಾರೆ. ನಮ್ಮ ಅದಕ್ಕೆ ಏನೋ ಹೇಳ್ತಿದ್ದಾರೆ. ನಾನೇ ಅಲ್ಲೆರಡು ಫ್ಯಾನ್ ಇದಾವಲ್ಲ. ನಂಬರ್ 1 ಬಿಲ್ಡಪ್ ಪ್ರಾಣಿ ಅಂದರೆ ನಮ್ಮ ಅತ್ತಿಗೆ ನಂಬರ್ 1 ಅದರಲ್ಲಿ. ಅವ್ರ ಮಗಳಂತೂ ನಂಬರ್ಗೆ ನಂಬರ್ 1. ಸಿಹಿ ಇಲ್ಲಿ ನೋಡು, ಎತ್ತಿಬೇಕಂತೆ ನನ್ನ ಮಗಳೇ ನನ್ನ ಮಗಳು ಎಷ್ಟೊತ್ತಾಯ್ತು ಪಾಪ, ಕಾಲು ನೋವು ಬಂದದ್ದು, ಅದಕ್ಕೆ ಎತ್ಕೊ ಅಂದಾಳೆ. ಹೌದಾ, ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ. ಚಿರು ಜಲ್ದಿ ಬಾ, ನೀಟಾಗಿ ಬಾ. ಈಗ ಮೇಲೆ ಬಂದ್ವಿ. ಊಟ ಎಲ್ಲಿ ಮಾಡೋದು ಊಟ ಈಗ ಮೇಲ್ ಬಂದ್ವಿ. ಅವರು ವೆಂಕಟಾದ್ರಿ ನಿಲಯದಲ್ಲಿದ್ದಾರಂತೆ. ರೂಮ್ ಟ್ರೈ ಮಾಡಿದ್ವಿ, ರೂಮ್ ಸಿಗಲಿಲ್ಲ, ಅದಕ್ಕೆ ಲಾಕರಲ್ಲಿದ್ದಾರೆ. ಅವರೆಲ್ಲ ಸ್ನಾನ ಮಾಡಿ ರೆಡಿ ಆಗಿದ್ದಾರೆ. ನಾವಿವಾಗ ಹೋಗಿ ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ದರ್ಶನಕ್ಕೆ ಹೋಗೋದೆ. ಇನ್ನು ನಮ್ಮ ಸಿಹಿ ಅವರಪ್ಪ ಗುಂಡು ಆಗಬೇಕು, ಗುಂಡುಗಳಾಗ್ತವೆ ಈಗ. ಗೈಸ್, ಲಾಕರಲ್ಲಿ ಹೋಗಿ ಸಿಗ್ತೀನಿ, ಬಾಯ್. ಲಗೇಜ್ ಕೆಳಗೆ ಇಟ್ಟಿದ್ರೆ ಇಲ್ಲಿ ಬರ್ತಿದ್ರು ಮೇಲೆ, ಇಲ್ಲಿ ಬಂದು ತೊಗೋಬೇಕಿತ್ತು. ಅವರು ಗುಡ್ಡ ಎಕ್ಕಿಲ್ಲಲ್ಲ, ಸೊ ಅವರೆಲ್ಲ ಲಗೇಜ್ ತೊಗೊಂಬಂದ್ಬಿಟ್ಟಾರ. ಅದೊಂದು ಟೆನ್ಷನ್ ಫ್ರೀ. ಇಲ್ಲಾಂದರೆ ಇಲ್ಲಿ 1 ಅವರ್ ಕಾಯಬೇಕಿತ್ತು. ಗೈಸ್ ಏನು ಗೊತ್ತಾ, ಒಂದು 5 ಸೆಕೆಂಡ್ ದರ್ಶನಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಇವಾಗ ಗುಡ್ಡ ಎಕ್ಕಿ ಬಂದಿರೋದು ಒಂದು ಕತೆ ಆದರೆ, ಈ ಕಡೆ ಬಾ, ಗುಡ್ಡ ಎಕ್ಕಿ ಬಂದಿರೋದು ಒಂದು ಕತೆ ಆದರೆ ದರ್ಶನಕ್ಕೆ ಹೋಗೋದು ಇನ್ನೊಂದು ದೊಡ್ಡ ಕತೆ. ಯಾಕೆ ಗೊತ್ತಾ, ಅಲ್ಲಿ ಜನ ಹಂಗೆ ಇರ್ತಾರೆ. ಈ ಟೈಮಲ್ಲಿ ಫುಲ್ ರಶ್ ಇರುತ್ತೆ, ಯಾಕಂದರೆ ಅಯ್ಯಪ್ಪ ಸ್ವಾಮಿಯಿಂದ ಬಂದಿರ್ತಾರಲ್ಲ, ಸ್ವಾಮಿಯವರು ಬರ್ತಾರಲ್ಲ, ಸೊ ಅದಕ್ಕೋಸ್ಕರ ರಶ್ ಇರುತ್ತೆ. ಇನ್ನೊಂದೇನಂದರೆ ಸಂಕ್ರಾಂತಿ ಟೈಮ್ನಾಗ ರಶ್ಶೇ ಇರಲ್ಲ ಅಂತ ಗೈಸ್. ಮತ್ತು
ಮತ್ತೆ ಈಗ ರೂಮ್ ಸಿಕ್ಕಿದೆ ಅಂತ ಮೆಸೇಜ್ ಬಂದಿದೆ. ನಿಮಿಷ. ಸೊ ಈಗ ರೂಮ್ಗೆ ಹೋಗೋದೆ. ಅವ್ರ ಲಾಕರಲ್ಲೆಲ್ಲ ಹೋಗಿ ಸ್ನಾನ ಗೀನ ಎಲ್ಲ ಮಾಡ್ಕೊಂಡಾರ. ನಮ್ಮ ಲಕ್ ರೂಮ್ ಸಿಕ್ಕಿರೋದಿಲ್ಲ. ನಾವು ಅಷ್ಟು ಚೆನ್ನಾಗಿ ಭಕ್ತಿಯಿಂದ ಗುಡ್ಡೆ ಇಕ್ಕಿವಿ. ಅಲ್ಲ ಚೆನ್ನಾಗಿ ಭಕ್ತಿಯಿಂದ ಗುಡ್ಡೆ ಇಕ್ಕಿರೋದಕ್ಕೋಸ್ಕರ ಸಾಕ್ಷಿ ಕುಂಕುಮನೆ. ಸಾಕ್ಷಿ ಕುಂಕುಮ ಒಂದು ಇನ್ನೊಂದೇನು ರೂಮ್ ಸಿಕ್ಕತ್ತಲ್ಲ ನಮಗೆ. ನಾವು ಯಾವಾಗ ಗುಡ್ಡ ಎಕ್ಕಿದ್ವಿ ಫುಲ್ ಕಂಪ್ಲೀಟ್ ಆಯ್ತು ಅವಾಗ ರೂಮ್ ಸಿಕ್ತು. ಮೆಸೇಜ್ ಅವಾಗ ಬಂತು. ನಮ್ಮ ಸಿಹಿಯಿಂದಾನೆ ಅದು. ಅಲ್ಲ ಏನು ಗೊತ್ತಾ, ಒಂದು 5 ಸೆಕೆಂಡ್ ತಿಮ್ಮಪ್ಪನ ನೋಡೋಕ್ಕಾಗಿನೇ ಇಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಬರ್ಬೇಕು ನೋಡಿ ಗೈಸ್. ದೇವ್ರ ಅಲ್ಲಿ ನಿಂತ್ಕೊಂಡು ನೋಡಕ್ ಕೂಡ ಬಿಡಲ್ಲ, ಸುಮ್ಮನೆ ದೂರ ತರ್ತಾರೆ. ನೋಡಿ ಎಷ್ಟು ಟ್ಯಾನ್ ಆಗಿದ್ದೀವಿ. ಇದು ನಾವೆಲ್ಲ ಅಲ್ಲಿ ಒಂದ್ಸಲನಾಗಲಿ ತಿರುಪತಿಗೆ ಬಂದು ನೋಡಲೇಬೇಕು. ನಾವು ವರ್ಷಕ್ಕೆ 2 ಸಲ ಬರ್ತೀವಿ ಕಂಪಲ್ಸರಿ. ಮನೆ ದೇವರಲ್ವಾ, ಅದಕ್ಕೆ ಬರ್ತೀವಿ. ಅಲ್ಲಿ ಏನೋ ಮಾಡ್ತಿದ್ದಾರೆ, ಬನ್ನಿ ಗೈಸ್ ತೋರಿಸ್ತೀವಿ. ಸೊ ಬ್ಯೂಟಿಫುಲ್. ತಿರುಪತಿ ಅಂದರೆ ಕ್ಲೀನೆಸ್ ಅಂದರೆ ತಿರುಪತಿ. ವಾಶ್ರೂಮ್ಸ್ ಆಗಲಿ, ರೂಮ್ಸ್ ಆಗಲಿ, ಮತ್ತು ಇಲ್ಲಿರೋ ವ್ಯವಸ್ಥೆಗಳು ಎಲ್ಲ ಎಷ್ಟು ನೀಟಾಗಿರ್ತತೆ. ಮತ್ತು ಎಷ್ಟು ರಶ್, ಎನಿ ಟೈಮ್ ಬರಲಿ ರಶ್ ಇರ್ತತೆ ಅಂತಾರ. ಆದರೂ ಎಷ್ಟು ನೀಟ್ ಮೇಂಟೈನ್ ಮಾಡ್ಯಾರ ತಿರುಪತಿ ಒಳಗೆ. ಅದು ಮೆಚ್ಚಬೇಕಾಗಿರೋ ಕೆಲಸ. ನಮ್ಮ ಸಿಹಿ ಕೂದಲ. ಅಯ್ಯೋ ಪಾಪು ಜೇಜುಗೋಯ್ತಮ್ಮ, ಮತ್ತೆ ಬರ್ತಾವ ನಿನ್ನ ಕೂದಲ. ಮತ್ತೆ ಕೂದಲಿಲ್ಲ ಅಂತ ಅಳ್ತದ ಅಡಕ್ಕಿ. ಎಲ್ಲಿ ತಿರುಗಮ್ಮ, ಕೂದಲ ಬೇಕಾ ನಿನಗೆ? ಅಯ್ಯೋ ಬರ್ತಾವ ಕೂದಲ ಜಲ್ದಿ ಬರ್ತಾವ, ಜಗ್ಗಿ ಬರ್ತಾವ ಈ ಸಲ. ನಮ್ಮ ಸಿಹಿ ಕೂದಲ ಇಲ್ಲ ಅಂತ ಅಳ್ತಾಳ ಪಾಪ. ಓನಾಯ್ತಮ್ಮ.